The food is very tasty. All these are made by Tulsi. Oh, really? That means there are two amazing chefs in this house. ತುಳಸಿ ಅವರೇ, ನೀವು ಮಾಡಿರೋ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮನೇಲಿ ಇಬ್ಬಿಬ್ರು ಅಡುಗೆ ಭಟ್ರು ಅಂತ ಹೇಳ್ತಾ ಇದ್ದಾರೆ. ಪೂರ್ಣಿ, ಅವ್ರಿಗೆ ಇನ್ನು ಸ್ವಲ್ಪ ಸಕ್ಕರೆ ಪೊಂಗಲ್ ಬಡಿಸು. This pongal is amazing. Is there any secret recipe for this? ತುಳಸಿ ಅವರೇ, ಈ ಪೊಂಗಲ್ಲು ತುಂಬ ಚೆನ್ನಾಗಿದೆ. ಇದರ ಸೀಕ್ರೆಟ್ ರೆಸಿಪಿ ಏನು ಅಂತ ಕೇಳ್ತಾ ಇದ್ದಾರೆ. ಪ್ರೀತಿ. ನನ್ನಮ್ಮ ಹೇಳೋಳು, ಅಡುಗೆ ಮಾಡುವಾಗ ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ದರೆ ಕೈ ರುಚಿ ಜಾಸ್ತಿ ಆಗತ್ತೆ ಅಂತ. ಈಗ ಈ ಮನೆಗೆ ಬಂದಮೇಲೆ ನನ್ನ ಮನಸ್ಸಲ್ಲಿರೋ ಪ್ರೀತಿ, ಕೈ ರುಚಿ ಎರಡೂ ಜಾಸ್ತಿ ಆಗಿದೆ. ಅದರಲ್ಲೂ ಪೊಂಗಲಲ್ಲಿ ಒಂದು ವಿಶೇಷತೆ ಇದೆ. ಅದರಲ್ಲಿ ಸಿಹಿ ಪೊಂಗಲ್ಲು ಮಾಡ್ಬೋದು, ಖಾರ ಪೊಂಗಲ್ಲು ಮಾಡ್ಬೋದು. ಅದೇ ಥರ ಜೀವನದಲ್ಲಿ ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ. ಖಾರ ಪೊಂಗಲಲ್ಲಿ ಖಾರ ಇರೋ ಹಾಗೆ, ಸಿಹಿ ಪೊಂಗಲಲ್ಲಿ ಸಿಹಿ ಇರೋ ಹಾಗೆ, ಮನೆಯಲ್ಲಿ ಬೆಲ್ದಾಗ ಸಿಹಿಯಾಗಿರೋರು ಇರ್ತಾರೆ, ಮೆಣಸಾಗೆ ಸಿಡ್ಕೋರು ಇರ್ತಾರೆ. ಅಷ್ಟೇ ಅಲ್ಲ, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಹದವಾಗಿದ್ದರೆ ಅಡುಗೆ ರುಚಿ ಇರುತ್ತೆ. ಹಾಗೆಯೇ ಎಲ್ಲ ಗುಣದವರು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಂಡು ಸಂಸಾರ ನಡೆಸಿದ್ರೆ ಸಂಬಂಧಗಳಲ್ಲಿ ಖುಷಿ ಇರುತ್ತೆ. Oh, very interesting. Just by listening to your word, I can make out how much you love your family. Tulsi ji, what do you think about this family and Madhav's achievement? ಅದಕ್ಕೆ ನಿಮಗೆ ಅಣ್ಣನ ಬಗ್ಗೆ, ಅಣ್ಣನ ಸಾಧನೆ ಬಗ್ಗೆ, ಈ ಮನೆ ಬಗ್ಗೆ ಏನು ಅನಿಸುತ್ತೆ ಅಂತ ಕೇಳ್ತಿದ್ದಾರೆ. ಅದನ್ನೆಲ್ಲ ತುಳಸಿ ಅವರು ಹೇಗೆ ಹೇಳ್ತಾರೆ? ಅವ್ರಿಗೆ ಇಂಗ್ಲಿಷ್ ಬರಲ್ವಲ್ಲ. ಇಂಗ್ಲೀಷ್ ಗೊತ್ತಿಲ್ಲ ಅಂದ್ರೆ ಏನಂತೆ, ಅದಕ್ಕೆ ನೀವು ಕನ್ನಡದಲ್ಲೇ ಮಾತಾಡಿ. ಹೌದು ತುಳಸಿ ಅವರೇ, ನೀವು ಕನ್ನಡದಲ್ಲಿ ಹೇಳಿ, ನಾನು ಬೇಕಿದ್ರೆ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಹೇಳಿ ಅಮ್ಮ. ಆದರೂ ನಾನು ಹೇಳಿ ಅಮ್ಮ. ಇಂಗ್ಲೀಷಲ್ಲಿ ABCDನೂ ಹೇಳಕ್ಕೆ ಬರ್ತಾ ಇರೋರಿಗೆ ಅಷ್ಟೆಲ್ಲ ಹೇಳಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಬೇಕಿತ್ತ? ಪರವಾಗಿಲ್ಲ ತುಳಸಿ ಅವರೇ, ನಿಮ್ಗೇನು ತೋಚುತ್ತೆ. I would like to say that I'm very lucky to be a part of this family.
ಈಗ ಮನೆ ರೇಷನ್ಗೆ ಒಂದು 11,000 ಆಗುತ್ತೆ. ಆಮೇಲೆ ಹಾಲು, ವಾಟರ್ ಬಿಲ್ಲು, ಕರೆಂಟು ಇವೆಲ್ಲ ಸೇರಿ ಒಂದು 3,000 ಅಂತ ಇಟ್ಕೋ. ಇದೇನಮ್ಮ ಇದು? ನಿನ್ನ ಖರ್ಚಿಗೆ ಅಂತ ಏನು ಬಳಸ್ಕೊಂಡೇ ಇಲ್ವಾ? ಇಲ್ಲ ತಾತ. ಹಾಗಾದ್ರೆ ನಾನು ಕೊಟ್ಟು ದುಡ್ಡೇನಾಯ್ತು? ತಾತ ಅದು ಅದನ್ನೇ ಕೇಳ್ತಿರೋದು, ಏನಾಯ್ತು ಅಂತ. ತಾತ ಸಮರ್ಥ ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಬೇಕಿತ್ತು. ಏನೋ ನಿನ್ನ ಗಂಡ ಮಾಡಿದ ಸಾಲಕ್ಕೆ ನಾನು ಬಡ್ಡಿ ಕೊಡಬೇಕಾ? ಅವೆಲ್ಲ ಆಗೋಲ್ಲ. ಬರಲಿ ಇವತ್ತವನು ಒದ್ದು ವಸೂಲಿ ಮಾಡ್ತೀನಿ. ತಾತ ಅವನು ಮೊದಲೇ ಬೇಜಾರಲ್ಲಿದ್ದಾನೆ. ಆ ಮನೆಯಲ್ಲಿ ನಡೆದಿದ್ದ ವಿಷಯಕ್ಕೆಲ್ಲ ತುಂಬ ನೊಂದ್ಕೊಂಡಿದ್ದಾನೆ. ಇಂಥ ಟೈಮಲ್ಲಿ ನೀವು ದುಡ್ಡು ಕೇಳಿದ್ರೆ. ಓ, ಹಾಗಂತ ಹೋಗಿದ್ದ ದುಡ್ಡು ಹೋಗಲಿ ಅಂತ ಬಿಟ್ಬಿಡೋದ? ನೋಡೋ, ದುಡ್ಡಿನ ಬೆಲೆ ಗೊತ್ತಾಗಲಿ ಆ ಯೋಗ್ಯನಿಗೆ. ಗೊತ್ತಿದೆ ತಾತ. ಅದಕ್ಕೆ ಅಂತಾನೆ ಅವರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ ತಾತ. ಅದಕ್ಕೆ ತಾನೇ ಅವನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ತಾತ, ನಿಮ್ಮ ದುಡ್ಡನ್ನ ನಾನು ಮುಂದಿನ ತಿಂಗಳು ನನಗೆ ಬರೋ ಸಂಬಳದಲ್ಲಿ ಕೊಟ್ಬಿಡ್ತೀನಿ, ಸರಿನಾ? ಹೌದೌದು, ಬರೋ ಸಂಬಳ ಎಲ್ಲ ನನಗೆ ಕೊಟ್ಬಿಟ್ರೆ ನೀನೇನು ಮಾಡ್ತೀಯೋ? ಬರೋ ಸಂಬಳದಲ್ಲಿ ಸಾಲ ತೀರಿಸಿ, ದುಡಿಯೋದ್ರಲ್ಲಿ ಚೂರು ಪಾರು ಉಳಿಸಿ, ಉಳಿದ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿರಿ. ಥ್ಯಾಂಕ್ಸ್ ತಾತ. ನಿನ್ನ ಮುಖ ನೋಡಿಕೊಂಡು ಅವನ್ನ ಬಿಡಬೇಕಷ್ಟೇ. ನೋಡು, ಪ್ರತಿ ತಿಂಗಳು ಇದೇ ಕಥೆ ಆಗಬಾರ್ದು. ಅವನ್ನ ಸಾಲ ತೀರಿಸೋದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳು. ಸರಿ ತಾತ. ಏನೋ ಲೆಕ್ಕಾಚಾರ ಹಾಕ್ತಿದ್ದೀರಾ? ಬರೀ ಇದೇ ಆಗೋಯ್ತು ಲೆಕ್ಕಾಚಾರದ ಬದುಕು. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ನೋಡೋದು ಅವಳೆ. ತಿರುಗೋ ಈ ಕಡೆ. ಇದೇನಿದು ಚಿನ್ನದ ಸರ? ಹೇಗೆ ಬಂತು ನಿನ್ನ ಹತ್ರ? ತಾತ, ಇದು ಚಿನ್ನದಲ್ಲ, ರೋಲ್ಡ್ ಗೋಲ್ಡು. ಏನು ಮಾಡೋದು, ನಮಗೆ ಬಡತನ ಇದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಓಡಾಡೋಕ್ಕಾಗತ್ತಾ? ಅದಕ್ಕೆ ರೋಲ್ಡ್ ಗೋಲ್ಡ್ ಸರ ತಗೊಂಡು ಹಾಕ್ಕೊಂಡೆ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀಯ? ಇದು ನಿಜವಾಗಲೂ ಚಿನ್ನನೇ. ನನ್ನ ಹತ್ರನೇ ಕಥೆ ಹೇಳ್ತಾ ಇದ್ದೀಯ? ಏನಿಲ್ಲ ಅಂತಂದ್ರು ಇದು 1.5 ಇಂದ 2 ಲಕ್ಷ ರೂಪಾಯಿ ಬಾಳುತ್ತೆ. ಅಷ್ಟು ದುಡ್ಡು ನಿನಗೆಲ್ಲಿ ಸಿಕ್ತು? ತಾತ, ಇದನ್ನ ನನ್ನ ಯಜಮಾನರು ನನಗೆ ಕೊಡ್ಸಿದ್ರು. ಹಾಗಾದ್ರೆ ಕೇಳಲ್ಲ ಅವನ್ನ? ಅಯ್ಯಯ್ಯೋ ಬೇಡ ತಾತ, ಅದು ನನ್ನ ಮಾವಂಗೆ ಏನೋ ದುಡ್ಡು ಬರೋದಿತ್ತು ಅಂತ ಹೇಳ್ತಿದ್ರು. ಹೋದ ವಾರ ಬಂತಂತೆ. ಅದಕ್ಕೆ ಬರೀ ಕರಿಮಣಿ ಸರ ಯಾಕೆ ಹಾಕ್ಕೊಳ್ತೀಯಾ, ಜೊತೆಗೆ ಚಿನ್ನ ಸರನೂ ಹಾಕು ಅಂತ ಇದನ್ನು ಕೊಡ್ಸಿದ್ರು. ಮತ್ತೆ ಸುಳ್ಳು. ಆ ಜುಗ್ಗ ನಿನಗೆ ಚಿನ್ನದ ಸರ ಕೊಡಿಸ್ತಾನ? ಅವನಿಗೆ ತಾನು ನೇಣು ಹಾಕೋಬೇಕು ಅಂತ ಅನಿಸಿದ್ರು ಆ ಹಗ್ಗಕ್ಕೆ ಖರ್ಚು ಮಾಡಬೇಕಲ್ಲ ಅಂತ ಯೋಚನೆ ಮಾಡೋನು ಅವನು. ಅವನು ನಿನಗೆ ಚಿನ್ನ ಸರ ಕೊಡಿಸ್ತಾನ? ಜಗತ್ ಬಾರಿಸ್ತೀನಿ ನೋಡು. ಹೇಳ್ತೀನಿ, ಈ ಸರನ ನಾನೇ ಮಾಡಿಸ್ಕೊಂಡೆ. ದುಡ್ಡು ಕೊಟ್ಟಿದ್ದು ದೀಪಿಕಾ ಮತ್ತು ಶಾರ್ವರಿ ಚಿಕ್ಕಮ್ಮ.
This home is like a temple for me. Madhava, Mahesh, Avi, and Abhi are the pillars of this temple. The key to their success is their togetherness. They stand by each other during difficult times. ಅವರೆಲ್ಲರೂ ಒಗ್ಗಟ್ಟಾಗಿರೋದೇ ಈ ಮನೆಗೆ ಶಕ್ತಿ. ಮಾಧವ ಅವ್ರ ಕುಟುಂಬ ಅಂದರೆ ಎಲ್ರಿಗೂ ಮಾದರಿಯಾಗಿರಬೇಕು. ಅಮ್ಮ, ಇಂಗ್ಲಿಷ್. No, don't stop. There is no language for feeling. I may not understand your language, but I understand your feeling. Please continue. ಈ ಮನೆಯಿಂದ ಏನಾದರೂ ಸಾಧನೆ ಆಗಿದೆ ಅಂದರೆ ಅದಕ್ಕೆ ಈ ಮನೆಯವರು ಎಲ್ಲರೂ ಕಾರಣ. ಮಹೇಶ್ ಅವರು ಮಾಧವ್ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವಿ ಮತ್ತೆ ಅಭಿ ಇಬ್ರು ಅವ್ರಿಗೆ ಬಲ ತುಂಬ್ತಿದ್ದಾರೆ. ಅವಿ ಬಿಸ್ನೆಸ್ಗೆ ತುಂಬ ಸಹಾಯ ಮಾಡ್ತಾನೆ. ಅದೇ ರೀತಿ ಅಭಿ ಈ ಮನೆಗೆ ನಗು ಇದ್ದ ಹಾಗೆ. ಅವನಿದ್ರೆ ಈ ಮನೆಯಲ್ಲಿ ಉತ್ಸಾಹ ತುಂಬಿ ತುಳುಕ್ತಾ ಇರುತ್ತೆ. ಅವನಿಗೋಸ್ಕರ ನಾವೆಲ್ಲರೂ ಚಡಪಡಿಸ್ತೀವಿ. Even I learned English for Abhi's sake. ನಾವೆಲ್ಲರೂ ಒಂದಾಗಿದ್ದರೆ ನಮ್ಮ ಮನೆಗಿರೋ ಹೆಸರಾಗಲಿ, ನಮ್ಮ ಕಂಪನಿ ಗೆಲುವಾಗಲಿ ಯಾವುದೂ ಹಾಳಾಗಲ್ಲ. ಈ ಮನೆ ಹೆಸರನ್ನ, ಗೌರವನ ಕಾಪಾಡಬೇಕು ಅಂತ ಯಾವಾಗಲೂ ಸುಮತಿ ಅವ್ರು ಹೇಳೋರಂತೆ. ಅದನ್ನು ಮಾಧವ್ ಅವರು ಮತ್ತು ಅವ್ರ ಮಕ್ಕಳು ನಿಜ ಮಾಡ್ತಾರೆ. ಅವ್ರ ಮಾತನ್ನು ಅವಿ ಮತ್ತು ಅಭಿ ಇದುವರೆಗೂ ಪಾಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಅವ್ರು ಎಲ್ಲರೂ ಜೊತೆಯಾಗಿ ನಿಲ್ಲಬೇಕು, ನಿಂತು ಗೆಲ್ಲಬೇಕು. Amazing. I really loved the way you spoke, Tulsi ji. For a moment I felt it was Sumati ji.
ಅವ್ರ ಹತ್ರ ದುಡ್ಡು ತಗೊಂಡ್ಯಾ? ಏನಾಗಿದೆ ನಿನಗೆ? ಅವ್ರ ಸಹವಾಸ ಯಾಕೆ ಬೇಕು ನಿನಗೆ? ಹೋಗಿ ಮೊದಲು ಅದನ್ನು ಅವ್ರ ಮುಖದ ಮೇಲೆ ಎಸೆದ್ವಾ? ಯಾಕೆ ಎಸಿಬೇಕು? ಇದು ನಂದು. ಅವರು ಪ್ರೀತಿಯಿಂದ ಇದು ನನಗೆ ಅಂತ ಕೊಟ್ಟಿದ್ದಾರೆ. ಇದನ್ನು ತಗೊಂಡೋಗಿ ಅವ್ರಿಗೆ ವಾಪಸ್ ಕೊಟ್ಟು ಅವ್ರಿಗೆ ಬೇಜಾರಾಗಲ್ವಾ? ವಿಷ ಇರೋ ಹಾವು ತಾನು ತಿಂತಾ ಇರೋದ್ರನ್ನ ನಿನಗೆ ಕೊಟ್ಟರೆ ಅದು ಪ್ರೀತಿಯಿಂದ ಅಂತ ಅಲ್ವೇ? ನಿನ್ನನ್ನು ಮುಗಿಸೋ ಮಸಲತ್ತೋದು. ಯಾವುದೋ ದುರುದ್ದೇಶ ಇಲ್ಲದೆ ಅವ್ರು ಯಾರಿಗೂ ಸಹಾಯ ಮಾಡೋರಲ್ಲ. ನಂಬ್ಕೋಬೇಡ್ವೆ ಅವ್ರನ್ನ, ನಂಬ್ಕೋಬೇಡ. ನಿನ್ನ ಬಾಳನ್ನ ನೀನೇ ಹಾಳು ಮಾಡ್ಕೋಬೇಡ. ಈಗೇನೋ ನನ್ನ ಬದುಕು ಚೆನ್ನಾಗಿದ್ಯಾ? ಅವರು ನಂಬೇಡ ಅಂತೀಯಲ್ಲ, ಮತ್ತೆ ಇನ್ಯಾರು ನಂಬೇಕು? ಓ, ಅಮ್ಮ ನಂಬೇಕಾ? ಅಷ್ಟು ದೊಡ್ಡ ಮನೆ ಯಜಮಾನಿಯಾಗಿ ಹೋದ್ಲಲ್ಲ ಅಮ್ಮ, ಮಕ್ಕಳಿಗೆ ಅಂತ ಏನು ಮಾಡಿದ್ಲು? ನಾವೆಲ್ಲ ಕಳ್ಕೊಂಡು ಈ ಮನೆಗೆ ಬಂದು ಬಿದ್ದಿದ್ದೀವಿ, ಆದರೂ ನಮಗೆ ಅಂತ ಒಂದು ಚಿಕ್ಕ ಸಹಾಯನೂ ಮಾಡಲಿಲ್ಲ. ಅಂಥದ್ರಲ್ಲಿ ನನ್ನ ಸ್ಥಿತಿನ ಅರ್ಥ ಮಾಡಿಕೊಂಡು ಶಾರ್ವರಿ ಚಿಕ್ಕಮ್ಮನೋ ದೀಪಿಕನೋ ನೊಂದ್ಕೊಂಡು ನನಗೆ ಚಿನ್ನದ ಸರ ತಗೋ ಅಂತ ದುಡ್ಡು ಕೊಟ್ಟರು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗೆ ಪಾಠ ಹೇಳಕ್ಕೆ ಬರ್ತಾರೆ. ನನಗೆಲ್ಲ ಗೊತ್ತಿದೆ. ಏನು ಗೊತ್ತಿರೋದು ನಿನಗೆ? ನಿಮ್ಮಮ್ಮ ಆ ಮನೆಗೆ ಸೊಸೆಯಾಗಿ ಹೋಗಿದ್ದು ಆ ಮನೆಯನ್ನೆಲ್ಲ ದೋಚ್ಕೊಂಡು ನಿಮಗೆ ಹರಿದು ಹಂಚೋದಿಕ್ಕೆ ಅಂತಲ್ಲ. ಅವಳು ಹೋಗಿದ್ದು ಒಳ್ಳೆ ಮನಸ್ಸಿನಿಂದ, ಅಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ಆದರೆ ಅವಳು ಮದುವೆ ಆಗಿ ಅಲ್ಲಿಗೆ ಹೋದಾಗ್ಲಿಂದ ನಿಮ್ಮೆಲ್ಲರ ಕಣ್ಣು ಆ ಮನೆ ಮೇಲೆ, ಅವ್ರ ಆಸ್ತಿ ಮೇಲೆ ಇದೆ ಅಲ್ಲ? ಸಂಧ್ಯಾ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅಲ್ಲಿ ನೋಡಿದ್ರೆ ನಿಮ್ಮಣ್ಣ ಸ್ವಾಭಿಮಾನ ಅಂತ ಅವ್ರು ಒಂದೇ ಒಂದು ಅಕ್ಕಿ ಕಾಳು ಕೊಟ್ಟರು ಈಸ್ಕೊಳ್ದಲ್ಲೇ ಬರ್ತಾರೆ. ನೀನು ನೋಡಿದ್ರೆ ಚಿನ್ನದ ಸರ ಈಸ್ಕೊಂಡು ಬಂದಿದ್ಯಲ್ಲ. ಈ ವಿಷಯ ನಿಮ್ಮ ಅಣ್ಣಂಗೆ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾರೆ ಗೊತ್ತಾ? ಅವನ ದಡ್ಡ ಸ್ವಾಭಿಮಾನ ಅಂದ್ಕೊಂಡು ಸಂಬಂಧ ಬೆಳೆಸ್ಬೇಕಾಗಿರೋ ಮನೆಯಲ್ಲೇ ಸಂಪಾದನೆ ಮಾಡಬೇಕು ಅಂತ ದುಡಿತಿದ್ದಾನೆ. ಆದರೆ ನಾನು ಹಾಗೆ ಮಾಡ್ಕೊಳ್ಳಲ್ಲ. ಹೆತ್ತ ತಾಯಿನೇ ಪ್ರೀತಿ ತೋರಿಸ್ತಾ ಇರೋವಾಗ ಮತ್ತಿನ್ಯಾರೋ ಆ ಪ್ರೀತಿ ತೋರಿಸ್ತಾರೆ ಅಂದಮೇಲೆ ನಾನು ಅವ್ರಿಗೆ ಗೌರವ ಕೊಡಬೇಕು. ನಿನ್ನ ಗೌರವಕ್ಕಷ್ಟು ಬೆಂಕಿ ಬಿತ್ತು. ಪ್ರೀತಿ ಮಾಡೋದು ಅಂದರೆ ದುಡ್ಡು ಕೊಡೋದು ಅಂತ ಅಲ್ಲ ಕಣೆ. ನಿಮ್ಮಮ್ಮ ಆ ಮನೆಗೆ ಹೋಗಿದ್ದು ಆ ಮನೆ ಮೇಲೆ ಹಕ್ಕು ಚಲಾಯಿಸಬೇಕು ಅಂತಲ್ಲ. ಆದರೆ ಅವಳು ಆ ಮನೆಗೆ ಹೋದಾಗಲಿಂದ ನೀವು ದ್ವೇಷದಿಂದ ಅವಳನ್ನು ದೂರ ಇಟ್ರಿ. ಆ ಆಸ್ತಿ ಮೇಲೆ ಕಣ್ಣು ಹಾಕಿ ಬೇಡದ ನಾಟಕ ಮಾಡಿ ಆ ಮನೆಯವರ ಮನಸ್ಸು ನೋಯಿಸಿದವಳು ನೀನು. ಇಂಥ ನಿನಗೆ ಅವಳು ಸಹಾಯ ಮಾಡಬೇಕಾ? ಮಾಡಬೇಕಿತ್ತು. ಮಗಳು ತಾನೇ ನಾನು. ಮಾಡಿರೋ ತಪ್ಪನ್ನು ಕ್ಷಮಿಸಿ ಆ ಮನೆಗೆ ನನ್ನ ಕರ್ಸ್ಬೋದಿತ್ತು ತಾನೇ. ನೋಡು, ಏನು ಎತ್ತ ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಈಗೇನು ಅದನ್ನು ಅವ್ರಿಗೆ ವಾಪಸ್ ಕೊಟ್ಟು ಬರ್ತೀಯಾ ಇಲ್ವಾ? ಕೊಡಲ್ಲ ತಾತ. ನೀನು ಹೀಗೆ ಹಠ ಮಾಡ್ತಿದ್ರೆ ನಾನು ಈಗಲೇ ಅವ್ರ ಮನೆಗೆ ಹೋಗಿ ಅವ್ರ ಜೊತೆನೇ ಇದ್ಬಿಡ್ತೀನಿ. ಅಮ್ಮ ಮನೆಗೆ ಸೇರಿಸ್ತಾ ಇದ್ರೆ ಏನೋ, ನಾನು ಆ ಮನೇಲಿ ಇರ್ತೀನಿ ಅಂತಂದ್ರೆ ದೀಪಿಕಾ ಮತ್ತೆ ಚಿಕ್ಕಮ್ಮ ಖಂಡಿತ ಬೇಡ ಅನ್ನಲ್ಲ. ನಿಮಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂತಂದ್ರೆ ಯಾವುದೋ ಕೇಡುಗಾಲಕ್ಕೆ ಸೂಚನೆ ಇದು.